ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ಇತ್ತೀಚಿನ ದಿನದಲ್ಲಿ ಈ ರಷ್ಯಾ ಉಕ್ರೇನ್ ಯುದ್ಧದ ಬಗ್ಗೆ ಮಾಹಿತಿ ಕೊಡೋದನ್ನೇ ಬಿಟ್ಟುಬಿಟ್ಟಿದೆ. ಯಾಕೆ ಅಂತಂದರೆ ಅದೊಂಥರ ಗಜಪ್ರಸವದ ರೀತಿಯಲ್ಲಾಗಿದೆ. ಯುದ್ಧ ಅಂತ್ಯನೂ ಆಗೋದಿಲ್ಲ, ನಿರ್ಣಾಯಕ ಹಂತವನ್ನು ತಲುಪೋದಿಲ್ಲ. ರಷ್ಯಾ ಏನು ಗುರಿ ಇಟ್ಕೊಂಡಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಉಕ್ರೇನ್ ಏನು ಮಾಡೋದಕ್ಕೆ ಹೊರಟಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಕ್ಲಾರಿಟಿ ಇರಲಿಲ್ಲ. ಹೀಗಾಗಿ ಈ ಯುದ್ಧದ ಬಗ್ಗೆ ಜನರಿಗೂ ಕೂಡ ಅಷ್ಟು ಆಸಕ್ತಿಯೂ ಉಳಿದಿರಲಿಲ್ಲ. ಆದರೆ ಈಗ ಒಂದು ಮೇಜರ್ ಆದಂಥ ಡೆವಲಪ್ಮೆಂಟ್ ಆಗಿದೆ. ದಾವೋಸ್ಗೆ ಬಂದಂತಹ ಟ್ರಂಪ್ ಜೆಲೆನ್ಸ್ಕಿಯ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಇಬ್ಬರ ನಡುವೆ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಮೀಟಿಂಗ್ ನಡೆದಿದೆ. ಆ ಮೀಟಿಂಗ್ ಫಲಪ್ರದ ಆಗಿದೆ ಅಂತ ಇಬ್ಬರೂ ನಾಯಕರು ಹೇಳಿದ್ದಾರೆ. ಟ್ರಂಪ್ ಕೂಡ ಘೋಷಣೆ ಮಾಡಿದ್ದಾರೆ, ಜೆಲೆನ್ಸ್ಕಿಯೂ ಕೂಡ ಘೋಷಣೆ ಮಾಡಿದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ದಾವೋಸ್ನಲ್ಲಿ ಟ್ರಂಪ್ ಮತ್ತು ಜೆಲೆನ್ಸ್ಕಿ ಮೀಟ್ ಆಗ್ತಿದ್ದ ಹಾಗೆ ಟ್ರಂಪ್ರ ಒಂದು ನಿಯೋಗ ಪುತಿನ್ರನ್ನ ಭೇಟಿಯಾಗಿದೆ. ಇವತ್ತು ಫಸ್ಟ್ ಟೈಮ್ ಟ್ರೈಲ್ಯಾಟ್ರಲ್ ಮೀಟಿಂಗ್ ಕೂಡ ಸೆಟಪ್ ಆಗಿದೆ. ರಷ್ಯಾ, ಉಕ್ರೇನ್, ಮತ್ತೊಂದು ಕಡೆಯಲ್ಲಿ ಅಮೆರಿಕ, ಮೂವರು ಕೂತ್ಕೊಂಡು ಉಕ್ರೇನ್ ಯುದ್ಧವನ್ನು ಕೊನೆಗಾಣಿಸೋದಕ್ಕೆ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸ್ತಾರೆ. ಮಿತ್ರರೇ, ಇದೆಲ್ಲವೂ ಸಹ ಬಹಳ ಇಂಪಾರ್ಟೆಂಟ್ ಆದಂಥ ಡೆವಲಪ್ಮೆಂಟ್ಗಳು. ಯುದ್ಧ ಮುಂದುವರಿಯುತ್ತಾ ಇಲ್ವಾ ಅನ್ನುವಂಥದ್ದು ಭಾರತದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಒಂದು ವೇಳೆ ಯುದ್ಧ ಅಂತ್ಯ ಆಗಿದ್ದೇ ಆದರೆ ಭಾರತಕ್ಕೆ ಸಹಜವಾಗಿ ಒಂದು ಬಿಗ್ ರಿಲೀಫ್ ಕೂಡ ಸಿಗುತ್ತೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ದಾವೋಸ್ನ ವರ್ಲ್ಡ್ ಎಕನಾಮಿಕ್ ಫೋರಂಗೆ ಬಂದಿದ್ದಂತಹ ಟ್ರಂಪ್ ಅಲ್ಲಿ ಜೆಲೆನ್ಸ್ಕಿಯ ಜೊತೆಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗ್ ಮುಗಿಸಿ ಅಮೆರಿಕಕ್ಕೆ ಹೋಗುವ ಮುನ್ನ ಟ್ರಂಪ್ ಒಂದು ಹೇಳಿಕೆ ಕೊಡ್ತಾರೆ. ಈ ಹಿಂದೆ ಪುತಿನ್ ಒಪ್ಪಿದಾಗ ಜೆಲೆನ್ಸ್ಕಿ ಒಪ್ತಾ ಇರಲಿಲ್ಲ, ಜೆಲೆನ್ಸ್ಕಿ ಒಪ್ಪಿದಾಗ ಪುತಿನ್ ಒಪ್ತಾ ಇರಲಿಲ್ಲ. ಹೀಗಾಗಿ ಡೀಲ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ಇಬ್ಬರೂ ಕೂಡ ಡೀಲ್ಗೆ ರೆಡಿ ಆದಂತಿದೆ. ಆ ರೀತಿಯ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಯುದ್ಧ ಅಂತ್ಯ ಆಗತ್ತೆ ಎನ್ನುವ ರೀತಿಯಲ್ಲಿ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮಿತ್ರರೇ, ಟ್ರಂಪ್ ಅವರ ಸ್ಟೇಟ್ಮೆಂಟ್ಗೆ ಅಷ್ಟೆಲ್ಲ ಮಹತ್ವ ಕೊಡೋದಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ಅಂತಂದರೆ ಟ್ರಂಪ್ ಯಾವಾಗ ಬೇಕಾದರೂ ದೋಸೆಯನ್ನು ಮಗಚ್ ಹಾಕ್ತಾನೆ ಇರ್ತಾರೆ. ಆದರೆ ಇತ್ತ ಕಡೆಯಲ್ಲಿ ಜೆಲೆನ್ಸ್ಕಿಯೂ ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಜೆಲೆನ್ಸ್ಕಿ ಏನು ಹೇಳ್ತಾರೆ ಕೇಳಿದ್ರೆ, US ಮತ್ತು ನಮ್ಮ ನಡುವಿನ ಮಾತುಕತೆ ಫಲಪ್ರದ ಆಗಿದೆ. ಸೆಕ್ಯೂರಿಟಿ ಗ್ಯಾರಂಟಿಯ ಬಗ್ಗೆ US ಒಪ್ಕೊಂಡಿದೆ. ಆ ಡಾಕ್ಯುಮೆಂಟ್ ಕೂಡ ರೆಡಿ ಆಗಿದೆ. ಈಗ ಟ್ರೈಲ್ಯಾಟ್ರಲ್ ಮೀಟಿಂಗ್ ಆಗುತ್ತೆ, ಅದರಲ್ಲಿ ಮುಂದಿನ ನಿರ್ಧಾರ ಮಾಡ್ತೀವಿ. ಯುದ್ಧಕ್ಕೆ ಕೊನೆ ಹಾಡಲೇಬೇಕು ಹೀಗಂತ ಜೆಲೆನ್ಸ್ಕಿಯೂ ಕೂಡ ಮಾತನಾಡ್ತಾರೆ. ಅಲ್ಲಿಗೆ ಮಿತ್ರರೇ, ಅಮೆರಿಕ ಉಕ್ರೇನ್ಗೆ ಸೆಕ್ಯೂರಿಟಿ ಗ್ಯಾರಂಟಿ ಕೊಡೋದನ್ನು ಒಪ್ಕೊಂಡಿದೆ ಎನ್ನುವಂಥದ್ದು ಪಕ್ಕಾ ಆಗಿದೆ. ಯಾವ ರೂಪದ ಸೆಕ್ಯೂರಿಟಿ ಗ್ಯಾರಂಟಿ ಅನ್ನೋದಕ್ಕೆ ಜೆಲೆನ್ಸ್ಕಿಯೂ ಏನೂ ಹೇಳಿಲ್ಲ, ಟ್ರಂಪ್ ಕೂಡ ಏನೂ ಹೇಳಿಲ್ಲ. ಆದರೆ ಕೆಲ ಎಕ್ಸ್ಪರ್ಟ್ಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಉಕ್ರೇನ್ ಈ ಹಿಂದೆ ನ್ಯಾಟೋವನ್ನು ಸೇರಿಕೊಳ್ಳಬೇಕು ಅಂತ ಬಯಸ್ತಾ ಇತ್ತು. ಯಾಕೆ ಅಂತಂದ್ರೆ ರಷ್ಯಾದಿಂದ ಉಕ್ರೇನ್ಗೆ ಆರ್ಟಿಕಲ್ 5 ರಕ್ಷಣೆ ಬೇಕಾಗಿತ್ತು. ಆದರೆ ಈಗ ರಷ್ಯಾ ಅದಕ್ಕೆ ಒಪ್ತಾ ಇಲ್ಲ. ಉಕ್ರೇನ್ ಯಾವುದೇ ಕಾರಣಕ್ಕೂ ಕೂಡ ನ್ಯಾಟೋವನ್ನು ಸೇರಬಾರದು ಅನ್ನೋದೇ ಯುದ್ಧಕ್ಕೆ ಮೂಲ ಕಾರಣ ಆಗಿದ್ದು. ಟ್ರಂಪ್ ಕೂಡ ಅದಕ್ಕೆ ಆಸಕ್ತಿಯನ್ನು ಹೊಂದಿಲ್ಲ. ಹೀಗಾಗಿ ಆರ್ಟಿಕಲ್ 5 ರೀತಿಯಲ್ಲಿ ಅಮೆರಿಕ ಉಕ್ರೇನ್ಗೆ ರಕ್ಷಣೆ ಕೊಡೋದಕ್ಕೆ ಒಪ್ಕೊಂಡಿದೆಯಾ, ಈ ಒಂದು ಪ್ರಶ್ನೆಯೂ ಕೂಡ ಇದೆ. ಭವಿಷ್ಯದಲ್ಲಿ ಯುಕ್ರೇನ್ ಮೇಲಿನ ಎಲ್ಲಾ ದಾಳಿಯನ್ನ ಅಮೆರಿಕ ತನ್ನ ಮೇಲಿನ ದಾಳಿ ಅಂತ ಪರಿಗಣಿಸಿ ಅದಕ್ಕೆ ತಾನೇ ಯುದ್ಧಕ್ಕೆ ಇಳಿಯುತ್ತಾ? ಈ ರೀತಿಯ ಸೆಕ್ಯೂರಿಟಿ ಗ್ಯಾರಂಟಿಯನ್ನ ಟ್ರಂಪ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರಾ? ಈ ಪ್ರಶ್ನೆ ಒಂದು ಕಡೆಯಲ್ಲಿದೆ. ಇದರ ಜೊತೆಗೆ ಜಾಯಿಂಟ್ ಮಿಲಿಟರಿ ಪ್ರೊಡಕ್ಷನ್, ಮಿಲಿಟರಿ ಏಡ್, ಇದರ ಬಗ್ಗೆಯೂ ಕೂಡ ಚರ್ಚೆ ಆಗಿರಬಹುದು. ಅಮೆರಿಕ ಆ ರೀತಿಯ ಭರವಸೆಯನ್ನು ಕೂಡ ಕೊಟ್ಟಿರಬಹುದು ಅನ್ನುವಂಥ ಮಾಹಿತಿಯೂ ಕೂಡ ಇದೆ. ಆದರೆ ಈ ಸೆಕ್ಯೂರಿಟಿ ಗ್ಯಾರಂಟಿ ಕನ್ಫರ್ಮ್ ಆಗಿದೆ. ಆದರೆ ಯಾವ ರೂಪದ ಗ್ಯಾರಂಟಿ ಅನ್ನೋದು ಇನ್ನೂ ಕೂಡ ಬಹಿರಂಗಗೊಂಡಿಲ್ಲ. ಇದೇ ಸಂದರ್ಭದಲ್ಲಿ ಇದೇ ಮಾಹಿತಿಗೆ ಪೂರಕವಾಗಿ ಜೆಲೆನ್ಸ್ಕಿ ಅವರ ಇನ್ನೊಂದು ವಿಚಾರವನ್ನು ಕೂಡ ನಿಮಗೆ ಹೇಳಲೇಬೇಕು. ಇವತ್ತು ಜೆಲೆನ್ಸ್ಕಿ ಬದುಕಿದ್ದಾರೆ, ಉಕ್ರೇನ್ ಅಧ್ಯಕ್ಷರಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಉಕ್ರೇನ್ ಕೂಡ ಭೂಪಟದಲ್ಲಿ ಇನ್ನೂ ಕಾಣ್ತಾ ಇದೆ ಅನ್ನೋದಕ್ಕೆ ಯಾರ ಕಾರಣ? ಅನ್ಡೌಟೆಡ್ಲಿ ಯುರೋಪ್. ಯಾರು ಬೇಕಾದರೂ ಉತ್ತರ ಕೊಡಬಹುದು. ಯುರೋಪ್ ಇಲ್ಲದೆ ಹೋಗಿದ್ರೆ ಇವತ್ತು ಉಕ್ರೇನ್ ಇರ್ತಾ ಇರಲಿಲ್ಲ. ಅವರು ರಷ್ಯಾದ ವಿರುದ್ಧವಾಗಿ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿದ್ದಾರೆ, ಯುಕ್ರೇನ್ಗೆ ಬೇಕಾದಷ್ಟು ಹಣ ಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಟ್ರಂಪ್ ಬಂದು ತನಗೆ ಬೇಕಾದ ಹಾಗೆ ಡೀಲ್ ಮಾಡಿಕೊಳ್ಳೋದಕ್ಕೆ ಹೊರಟಂತಹ ಸಂದರ್ಭದಲ್ಲೂ ಕೂಡ ಟ್ರಂಪ್ ಮುಂದೆ ಲಾಬಿ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಉಕ್ರೇನ್ನ ಹಿತಾಸಕ್ತಿಯನ್ನು ಬಲಿ ಕೊಡಬಾರದು ಅಂತ. ಎಷ್ಟರ ಮಟ್ಟಿಗೆ ಅಂತಂದರೆ ಯುರೋಪ್ನ ಎಲ್ಲ ದೇಶಗಳು ಒಗ್ಗಟ್ಟಾಗಿ ಟ್ರಂಪ್ಗೆ ಕನ್ವೆ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ. ಬಹಳ ದೊಡ್ಡ ಲಾಬಿ ನಡೆದಿದೆ. ಅಂತಹ ಯುರೋಪ್ನ ದೇಶಗಳ ಬಗ್ಗೆ ಜೆಲೆನ್ಸ್ಕಿ ಈಗ ಬಹಳ ಕೀಳು ಮಟ್ಟದ ಮಾತನಾಡಿದ್ದಾರೆ. ಯಾವಾಗ ಟ್ರಂಪ್ ಸೆಕ್ಯೂರಿಟಿ ಗ್ಯಾರಂಟಿ ಕೊಡೋದಕ್ಕೆ ಒಪ್ಕೊಂಡ್ರು, ತಕ್ಷಣ ಜೆಲೆನ್ಸ್ಕಿ ಯುರೋಪ್ನ ದೇಶಗಳು ಮತ್ತು ಯುರೋಪ್ನ ನಾಯಕರ ವಿರುದ್ಧವೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೆಲೆನ್ಸ್ಕಿ ಏನ್ ಹೇಳಿದ್ದಾರೆ ಕೇಳಿದ್ರೆ, ಯುರೋಪ್ನ ದೇಶಗಳು ವೀಕ್ ಮತ್ತು ಇನ್ಡಿಸೈಸಿವ್. ಇದರ ಅರ್ಥ ಯುರೋಪ್ ಬಹಳ ಬಲಹೀನವಾಗಿದೆ, ಜೊತೆಗೆ ಈಸಿಯಾಗಿ ನಿರ್ಧಾರ ಕೈಗೊಳ್ಳಲು ಅಸಮರ್ಥವಾಗಿದೆ. ಅಷ್ಟೇ ಅಲ್ಲ, ಯುರೋಪ್ನ ಕೆಲ ನಾಯಕರು ಅವರು ಮೂಲತಃ ಯುರೋಪ್ನವರು, ಆದರೆ ಯುರೋಪ್ನ ಪರವಾಗಿ ಅವರು ನಿರ್ಧಾರವನ್ನ ಕೈಗೊಳ್ತಾ ಇಲ್ಲ. ಹೀಗಂತ ಜೆಲೆನ್ಸ್ಕಿ ಯುರೋಪ್ನ ನಾಯಕರಿಗೂ ಕೂಡ ಜಾಡಿಸಿದ್ದಾರೆ. ಟ್ರಂಪ್ ಜೆಲೆನ್ಸ್ಕಿಯ ವಿರುದ್ಧ ತಿರುಗಿ ಬಿದ್ದಂತಹ ಸಂದರ್ಭದಲ್ಲಿ ಇದೇ ಯುರೋಪ್ನ ನಾಯಕರು ಜೆಲೆನ್ಸ್ಕಿಯನ್ನ ಬಚಾವ್ ಮಾಡಿದ್ದು, ಜೆಲೆನ್ಸ್ಕಿಯ ಪರವಾಗಿ ಗಂಟೆಗಟ್ಟಲೆ ಲಾಬಿ ಮಾಡಿದ್ದು. ಈಗ ಟ್ರಂಪ್ ಜೊತೆಗೆ ಎಲ್ಲಾ ಹೊಂದಾಣಿಕೆ ಆಯಿತು ಅಂತ ಜೆಲೆನ್ಸ್ಕಿ ಯುರೋಪ್ನ ನಾಯಕರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಈ ಮಾತನ್ನ ಕೇಳಿದಾಗ ನನಗೇನು ಅನ್ನಿಸ್ತು ಅಂತಂದ್ರೆ, ಊಟ ಮಾಡಿದಂತಹ ತಟ್ಟೆಗೆ ತಿರುಗಿ ಕೂತ ಅನ್ನುವಂತಹ ಒಂದು ಮಾತಿದೆಯಲ್ಲ, ಜೆಲೆನ್ಸ್ಕಿ ಅಂತವರನ್ನ ನೋಡಿಯೇ ಹಾಗೆ ಹೇಳಿರಬೇಕು ಅಂತ ನನಗಂತೂ ಅನ್ನಿಸ್ತು.
ಇಲ್ಲಿ ನಾನು ಯುರೋಪ್ನ ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಯುರೋಪ್ನ ದೇಶಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರವಾಗಿ ಉಕ್ರೇನ್ಗೆ ಬೆಂಬಲ ಕೊಟ್ಟಿದ್ದಾವೆ, ಅದು ಸತ್ಯ. ರಷ್ಯಾವನ್ನ ವೀಕ್ ಮಾಡಬೇಕು ಅನ್ನುವಂಥದ್ದು ಯುರೋಪ್ನ ದೇಶಗಳ ಬಯಕೆ ಆಗಿತ್ತು. ಒಂದು ವೇಳೆ ಉಕ್ರೇನ್ನಲ್ಲಿ ಬಹಳ ದೊಡ್ಡ ಯಶಸ್ಸು ರಷ್ಯಾಗೆ ಸಿಕ್ಕಿದ್ದೇ ಆಗಿದ್ರೆ ರಷ್ಯಾ ಇನ್ನಷ್ಟು ಅಗ್ರೆಸಿವ್ ಆಗ್ತಾ ಇತ್ತು. ಯುರೋಪ್ನ ಬೇರೆ ಬೇರೆ ದೇಶಗಳ ಮೇಲೂ ಕೂಡ ಕಣ್ಣು ಹಾಕುವಂಥ ಸಾಧ್ಯತೆಗಳಿದ್ವು. ಇದಾಗಬಾರ್ದು, ರಷ್ಯಾ ಆಂತರಿಕವಾಗಿ ವಿಭಜನೆ ಆಗಬೇಕು ಅಂತ ಯುರೋಪ್ನ ದೇಶಗಳು ಉಕ್ರೇನ್ಗೆ ಬೆಂಬಲಿಸಿದಾವೆ. ಆದರೆ ಉಕ್ರೇನ್ಗೆ ಅದರಿಂದ ಹೆಲ್ಪ್ ಆಗಿದೆ ತಾನೆ. ಯುರೋಪ್ ಮಾಡದಂಥ ಆ ಹೆಲ್ಪ್ಗೆ ಜೆಲೆನ್ಸ್ಕಿ ಯುರೋಪ್ ಬಲಹೀನ, ಯುರೋಪ್ನ ನಾಯಕರು ಸಮರ್ಥರಲ್ಲ ಅನ್ನುವ ಮೂಲಕ ಉಡುಗೊರೆ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದೆಲ್ಲದರ ನಡುವೆ ಟ್ರಂಪ್ ಅವರ ಒಂದು ಟೀಮ್ ಪುತಿನ್ರನ್ನ ಭೇಟಿಯಾಯಿತು. ಆ ಟೀಮ್ನಲ್ಲಿ ಸ್ಟೀವ್ ವಿಟ್ಕಾಫ್ ಇದ್ರು, ಇವರು ಟ್ರಂಪ್ ಅವರ ವಿಶೇಷ ಪ್ರತಿನಿಧಿ. ಇವರ ಜೊತೆಗೆ ಜಾಯಿದ್ ಕುಶ್ನರ್ ಇದ್ರು, ಹಾಗೆ ಜಾಯಿಶ್ ಗ್ರೂಯೆನ್ ಬಾಂಬ್ ಕೂಡ ಇದ್ರು. ಈ ಮೂವರನ್ನೊಳಗೊಂಡಂತಹ ಒಂದು ನಿಯೋಗ ಪುತಿನ್ರನ್ನ ಭೇಟಿಯಾಯಿತು. ಪುತಿನ್ ಜೊತೆಗೆ ಬರೋಬ್ಬರಿ 4 ತಾಸುಗಳ ಕಾಲ ಮಾತುಕತೆಯೂ ಕೂಡ ನಡೆದಿದೆ. ಈ ಮೀಟಿಂಗ್ ಬಳಿಕ ಪುತಿನ್ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಅಬುಧಾಬಿಯಲ್ಲಿ ನಡೆಯುವಂತಹ ಟ್ರೈಲ್ಯಾಟರಲ್ ಮೀಟಿಂಗ್ಗೆ ತನ್ನ ಪ್ರತಿನಿಧಿಯನ್ನ ಕಳುಹಿಸಿಕೊಡ್ತೀನಿ ಅಂತ. ಪುತಿನ್ ಪರವಾಗಿ ರಷ್ಯನ್ ಅಡ್ಮಿರಲ್ ಆ ಅಬುಧಾಬಿ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದರ ಜೊತೆಗೆ ಉಕ್ರೇನ್ನ ನಿಯೋಗ ಮತ್ತು ಅಮೆರಿಕದ ನಿಯೋಗವೂ ಕೂಡ ಅಬುಧಾಬಿಯ ಮೀಟಿಂಗ್ ನಲ್ಲಿ ಭಾಗವಹಿಸ್ತವೆ. ಅಮೆರಿಕ ಇಲ್ಲಿ ಮಧ್ಯಸ್ಥಿಕೆಯ ರೋಲ್ ಅನ್ನು ನಿಭಾಯಿಸ್ತಾ ಇದೆ. ಆದರೆ ವಿಷಯ ಎಲ್ಲಿಗೆ ಬಂದು ನಿಂತಿದೆ ಕೇಳಿದ್ರೆ ಟೆರಿಟರಿ ಅವರೆಗೆ ಬಂದು ನಿಂತ್ಕೊಂಡಿದೆ. ಜೆಲೆನ್ಸ್ಕಿಗೆ ಒಂದು ಹಂತದಲ್ಲಿ ಒಂದಷ್ಟು ಕ್ಲಿಯರೆನ್ಸ್ ಸಿಕ್ಕಿದೆ. ಅವರು ಇಷ್ಟು ದಿನ ಕೇಳ್ತಾ ಇದ್ದಿದ್ದೇನು, ನನಗೆ ಸೆಕ್ಯೂರಿಟಿ ಗ್ಯಾರಂಟಿ ಬೇಕು, ಈಗೇನೋ ಯುದ್ಧ ನಿಲ್ಲುತ್ತೆ, ನಾಳೆ ರಷ್ಯಾ ಮತ್ತೆ ಯುದ್ಧ ಮಾಡಿದ್ರೆ ನಮ್ಮನ್ನ ಬಚಾವ್ ಮಾಡುವಂಥವ್ರು ಯಾರು, ಇದು ಜೆಲೆನ್ಸ್ಕಿಯ ಪ್ರಶ್ನೆ ಆಗಿತ್ತು. ಅದಕ್ಕೆ ಅಮೆರಿಕ ಹೇಳಿದೆ ನಾವು ಆ ಹೊಣೆ ಹೊತ್ಕೊಳ್ತೀವಿ ಅಂತ. ಹೀಗಾಗಿ ಜೆಲೆನ್ಸ್ಕಿ ಒಂದು ಹಂತಕ್ಕೆ ಕ್ಲಿಯರ್ ಆಗಿದ್ದಾರೆ. ಈಗಿರುವಂತಹದ್ದು ಟೆರಿಟರಿ ವಿಚಾರ. ಈಗಾಗಲೇ ರಷ್ಯಾ ಡೋನ್ಬಾಸ್ ಪ್ರದೇಶದ 80% ಅನ್ನ ಕಬ್ಜಾ ಮಾಡಿಕೊಂಡಿದೆ. ಆದರೆ ರಷ್ಯಾಗಿದು ತೃಪ್ತಿ ಇಲ್ಲ. ಉಳಿದಂತಹ 20% ಡೋನ್ಬಾಸ್ ಪ್ರದೇಶ ಏನಿದೆ ಅದು ಕೂಡ ನನಗೆ ಸೇರಬೇಕು ಅಂತ ರಷ್ಯಾ ಡಿಮ್ಯಾಂಡ್ ಮಾಡ್ತಾ ಇದೆ. ಎಲ್ಲಿಯವರೆಗೆ ಆ 20% ಡೋನ್ಬಾಸ್ ಪ್ರದೇಶ ತನಗೆ ಸೇರೋದಿಲ್ವೋ ಅಲ್ಲಿಯವರೆಗೂ ಕೂಡ ಯುದ್ಧ ನಿಲ್ಲಿಸುವಂತಹ ಮಾತೇ ಇಲ್ಲ ಅಂತ ರಷ್ಯಾ ಕಡ್ಡಿ ಮುರಿದ ಹಾಗೆ ಹೇಳ್ಬಿಟ್ಟಿದೆ. ಜೊತೆಗೆ ಪುತಿನ್ ಟ್ರಂಪ್ಗೆ ಕನ್ವೆ ಮಾಡಿರೋದೇನು ಕೇಳಿದ್ರೆ, ಅಲಸ್ಕಾದಲ್ಲಿ ಮೀಟಿಂಗ್ ಆಯ್ತಲ್ಲ, ಆ ಅಲಸ್ಕಾ ಮೀಟಿಂಗ್ನಲ್ಲಿ ನಾವೊಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬಂದಿದ್ವಲ್ಲ, ಅದೇ ಪ್ರಕಾರವಾಗಿ ಆಗಬೇಕು, ಅದರಲ್ಲೇನು ವ್ಯತ್ಯಾಸ ಆಗಬಾರ್ದು ಹೀಗಂತ ಪುತಿನ್ ಟ್ರಂಪ್ಗೆ ಕನ್ವೆ ಮಾಡಿದ್ದಾರೆ. ಜೆಲೆನ್ಸ್ಕಿ ಆರಂಭದಿಂದಲೂ ಕೂಡ ಗೆದ್ದಂತಹ ರಷ್ಯಾದ ಭೂಪ್ರದೇಶವೂ ಕೂಡ ತಮಗೆ ವಾಪಸ್ ಬೇಕು, ಯಾವುದೇ ಕಾರಣಕ್ಕೂ ಕೂಡ ಉಕ್ರೇನ್ನ 1 ಇಂಚು ಭೂಮಿಯನ್ನು ಬಿಡುವಂತಹ ಮಾತೇ ಇಲ್ಲ, ರಷ್ಯಾ ಭೂಮಿ ಏನು ಕಬಳಿಸಿದೆಯಲ್ಲ ಅದನ್ನೆಲ್ಲ ವಾಪಸ್ ಕೊಟ್ಬಿಟ್ಟು ಯುದ್ಧ ವಿರಾಮ ಘೋಷಣೆ ಮಾಡಲಿ ಅಂತ ಪಟ್ಟು ಹಿಡಿದಿದ್ರು. ಆದರೆ ಈಗ ಅವರಿಗೆ ಅದಾಗೋದಿಲ್ಲ ಅಂತ ಗೊತ್ತಾಗಿದೆ. ಹೀಗಾಗಿ ಹೊಸದಾದಂತಹ ಒಂದು ಪ್ಲಾನ್ ಅನ್ನು ರೆಡಿ ಮಾಡಿದ್ದಾರೆ. ಆ ಪ್ಲಾನ್ ಏನು ಕೇಳಿದ್ರೆ, ಈ ಡೋನ್ಬಾಸ್ ಪ್ರದೇಶ ಇದೆಯಲ್ಲ, ಇಲ್ಲೊಂದು ಎಕನಾಮಿಕ್ ಝೋನ್ ಅನ್ನ ಕ್ರಿಯೇಟ್ ಮಾಡುವಂತದ್ದು. ಅಲ್ಲಿ ರಷ್ಯಾದ ಸೇನೆಯೂ ಇರೋದಿಲ್ಲ, ಇನ್ನೊಂದು ಕಡೆಯಲ್ಲಿ ಉಕ್ರೇನ್ನ ಸೇನೆಯೂ ಕೂಡ ಇರೋದಿಲ್ಲ. ಆದರೆ ಅದು ಭೂಪಟದಲ್ಲಿ ಮಾತ್ರ ಉಕ್ರೇನ್ಗೆ ಸೇರಿರುತ್ತೆ. ಅದನ್ನೊಂದು ಎಕನಾಮಿಕ್ ಝೋನ್ ರೀತಿಯಲ್ಲಿ ಮಾಡಿಬಿಟ್ಟು ಅಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಗೆ ಹೂಡಿಕೆಗೆ ಅವಕಾಶ ಕೊಡೋದು, ಇದು ಜೆಲೆನ್ಸ್ಕಿ ಅವರ ಪ್ಲಾನ್. ಮಿತ್ರರೇ, ಇದಕ್ಕೆ ಪುತಿನ್ ಏನಾದರೂ ಒಪ್ಕೊಂಡಿದ್ದೆ ಆದರೆ ಇದೊಂದು ಮಿರಾಕಲ್ ಆಗುತ್ತೆ. ಪುತಿನ್ ಅವರ ಇಷ್ಟು ದಿನದ ರಾಜಕೀಯವನ್ನ ನೋಡಿದ್ರೆ ಅವ್ರು ಯಾವತ್ತೂ ಕೂಡ ಇಂತಹ ಒಪ್ಪಂದಕ್ಕೆ ಸಹಿ ಹಾಕುವಂತ ಸಾಧ್ಯತೆಗಳೇ ಇಲ್ಲ. ಜೆಲೆನ್ಸ್ಕಿ ಯಾಕೋಸ್ಕರವಾಗಿ ಇಂತಹ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಕೇಳಿದ್ರೆ, ಇದು ಟ್ರಂಪ್ಗೆ ಬಹಳ ಆಕರ್ಷಕವಾಗಿ ಕಾಣುತ್ತೆ. ಒಮ್ಮೆ ಈ ಒಪ್ಪಂದಕ್ಕೆ ಪುತಿನ್ ಏನಾದರೂ ಒಪ್ಕೊಂಡಿದ್ದೆ ಆದರೆ ಅಲ್ಲಿ ಅಮೆರಿಕನ್ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುತ್ತೆ. ಯಾಕೆ ಟ್ರಂಪ್ಗೆ ಇದು ಖುಷಿ ಆಗುತ್ತೆ ಕೇಳಿದ್ರೆ, ಈ ಡೋನ್ಬಾಸ್ ಪ್ರದೇಶದಲ್ಲಿ ಸಾಕಷ್ಟು ಮಿನರಲ್ಸ್ ಇದೆ. ಅಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅಮೆರಿಕದ ಕಂಪನಿಗಳು ಬಂದಿದ್ದೆ ಆದರೆ ಅಮೆರಿಕಗೂ ಲಾಭ ಆಗುತ್ತೆ. ಎರಡನೇದಾಗಿ ಅಮೆರಿಕದ ಇನ್ವೆಸ್ಟ್ಮೆಂಟ್ ಅಲ್ಲಿದೆ ಅಂತಾದ್ರೆ ಉಕ್ರೇನ್ಗೂ ಕೂಡ ಭದ್ರತೆ ಸಿಗುತ್ತೆ. ಅಮೆರಿಕದ ಇಂಟ್ರೆಸ್ಟ್ ಅನ್ನು ರಕ್ಷಿಸೋದಕ್ಕೆ ಅಮೆರಿಕ ಸದಾ ಸಿದ್ಧ ಇರುತ್ತೆ. ರಷ್ಯಾ ಮತ್ತೆ ದಾಳಿ ಮಾಡಿ ಆ ಪ್ರದೇಶವನ್ನು ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಜೆಲೆನ್ಸ್ಕಿ ಅವರ ಬಹಳ ದೂರಾಲೋಚನೆಯ ಲೆಕ್ಕಾಚಾರ. ಒಟ್ಟಿನಲ್ಲಿ ಅಬುಧಾಬಿ ಮೀಟಿಂಗ್ನಲ್ಲಿ ಡೀಲ್ ಆರ್ ನೋ ಡೀಲ್ ಅನ್ನುವಂಥದ್ದು ನಿರ್ಧಾರ ಆಗಬಹುದು. ಆದರೆ ಮಿತ್ರರೇ, ಉಕ್ರೇನ್ಗೆ ಇವತ್ತು ಡೀಲ್ ಆಗಲೇಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕೆ ಕೇಳಿದ್ರೆ, ಪುತಿನ್ ಕಳೆದ 4 ವರ್ಷದಿಂದ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಲೇ ಇದ್ದಾರೆ. ಆದರೆ ಯುದ್ಧ ಯಾವುದೇ ರೀತಿಯಲ್ಲೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಹೋಗೇ ಇಲ್ಲ. ರಷ್ಯಾ ಇದುವರೆಗೂ ಕೂಡ ತನ್ನ ಏರ್ಫೋರ್ಸ್ ಅನ್ನು ಸಮರ್ಪಕವಾಗಿ ಬಳಸಿಕೊಂಡೇ ಇಲ್ಲ. ಏರ್ಫೋರ್ಸ್ನ ಸಪೋರ್ಟ್ ಇಲ್ಲದೆ ಭೂಸೇನೆಯನ್ನು ನುಗ್ಗಿಸಿದ್ರು. ಇದರಿಂದ ರಷ್ಯಾಗೆ ಬಹಳ ಹಾನಿ ಆಯಿತು. ಒಂದು ರೀತಿಯಲ್ಲಿ ಅವರು ಉಕ್ರೇನ್ನ ನೆಲದಲ್ಲಿ ಟ್ರ್ಯಾಪ್ ಆದ್ರು. ಅಪಾರ ಪ್ರಮಾಣದಲ್ಲಿ ರಷ್ಯಾ ಸೈನಿಕರು ಉಕ್ರೇನ್ ನೆಲದಲ್ಲಿ ಹತರಾದ್ರು. ಕಾರಣ ಏನು ಕೇಳಿದ್ರೆ, ಪ್ರಾಪರ್ ಆದಂತಹ ಪ್ಲಾನ್ ಇಲ್ಲದೆ ಅವರು ಯುದ್ಧಕ್ಕಿಳಿದಿದ್ದು. ಇದನ್ನ ರಷ್ಯಾ ಬಳಿಯಲ್ಲಿ ಕೇಳಿದ್ರೆ ಅವ್ರು ಈಗಲೂ ಕೊಡ್ತಾ ಇರುವಂತಹ ಒಂದೇ ಉತ್ತರ ಏನು ಕೇಳಿದ್ರೆ, ನಾವೇನು ಯುದ್ಧ ಮಾಡ್ತಾ ಇಲ್ಲ, ಇದೊಂದು ಸ್ಪೆಷಲ್ ಮಿಲಿಟರಿ ಆಪರೇಷನ್ ಅಷ್ಟೇ ಅಂತ ರಷ್ಯಾ ಹೇಳುತ್ತೆ. ಆದರೆ 4 ವರ್ಷದ ಬಳಿಕ ರಷ್ಯಾ ಈಗ ಒಂದು ಪ್ಲಾನ್ ಮಾಡಿಕೊಂಡು ಯುದ್ಧವನ್ನು ಕಂಟಿನ್ಯೂ ಮಾಡ್ತಾ ಇದೆ. ಅದೇನು ಕೇಳಿದ್ರೆ, ಉಕ್ರೇನ್ನ ಪವರ್ ಹೌಸ್ ಅನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದ್ದಾರೆ. ಅಂದ್ರೆ ಮೇಯ್ನ್ ಆಗಿ ಉಕ್ರೇನ್ನ ವಿದ್ಯುತ್ ಪವರ್ ಪ್ಲಾಂಟ್ಗಳಿದಾವಲ್ಲ ಅದನ್ನೇ ಉಡಾಯಿಸ್ತಾ ಇದ್ದಾರೆ. ಇದು ಉಕ್ರೇನ್ನಲ್ಲಿ ಭಾರಿ ಪ್ರಮಾಣದಲ್ಲಿ ಪವರ್ ಶಾರ್ಟೇಜ್ ಅನ್ನ ಸೃಷ್ಟಿ ಮಾಡಿದೆ. ಉಕ್ರೇನ್ನಲ್ಲಿ ಸದ್ಯ ಭಾರಿ ಚಳಿಗಾಲ. ಯಾವ ತೀವ್ರತೆಯಲ್ಲಿ ಚಳಿ ಬಾಧಿಸ್ತಾ ಇದೆ ಅಂತಂದ್ರೆ -20 ರಿಂದ 25 ಡಿಗ್ರಿ ಸೆಲ್ಸಿಯಸ್ ತಲುಪಿದೆ. ಪವರ್ ಇಲ್ಲದೆ ಉಕ್ರೇನ್ನ ಜನ ದಿನ ಕಳೆಯುವಂತಹದ್ದು ಕಷ್ಟ ಆಗ್ತಾ ಇದೆ. ದಿನಕ್ಕೆ 4-5 ಬಾರಿ ಪವರ್ ಕಟ್ ಆಗುತ್ತೆ.
ಹೀಗಾಗಿ ಉಕ್ರೇನ್ನ ಜನ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದಾರೆ, ಆದಷ್ಟು ಶೀಘ್ರದಲ್ಲಿ ಯುದ್ಧಕ್ಕೆ ತೆರೆ ಎಳೆಯಿರಿ, ಇಲ್ಲದೆ ಹೋದರೆ ಬದುಕೋದೇ ಕಷ್ಟ ಆಗ್ತಾ ಇದೆ ಅಂತ. ಇದು ಜೆಲೆನ್ಸ್ಕಿಯ ಸರ್ಕಾರದ ಮೇಲೆ ಒತ್ತಡವನ್ನು ಕೂಡ ಕ್ರಿಯೇಟ್ ಮಾಡಿದೆ. ಹೀಗಾಗಿ ಜೆಲೆನ್ಸ್ಕಿಯೂ ಕೂಡ ಒಂದು ಒತ್ತಡಕ್ಕೊಳಗಾಗಿದ್ದಾರೆ. ಇದರ ಜೊತೆಗೆ ಜೆಲೆನ್ಸ್ಕಿಗಿರುವಂತಹ ಇನ್ನೊಂದು ಆತಂಕ ಏನು ಕೇಳಿದ್ರೆ, ಟ್ರಂಪ್ ಗ್ರೀನ್ಲ್ಯಾಂಡ್ ಕಡೆಗೆ ಕಣ್ಣು ಹಾಕ್ತಾ ಇದ್ರಲ್ಲ, ಇದು ಯುರೋಪ್ನ ಎಲ್ಲಾ ದೇಶಗಳು ಜೊತೆಗೆ ನ್ಯಾಟೋವನ್ನ ಕೂಡ ಸಂಕಷ್ಟಕ್ಕೆ ಸಿಕ್ಕಾಕ್ಸಿದೆ. ಒಂದು ವೇಳೆ ಎಲ್ಲಾ ಯುರೋಪ್ನ ದೇಶಗಳು ಕೂಡ ಗ್ರೀನ್ಲ್ಯಾಂಡ್ ಕಡೆಗೆ ಫೋಕಸ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಅಂದ್ರೆ ಅಮೆರಿಕ ಮತ್ತು ಯುರೋಪ್ನ ನಡುವೆ ಈ ತಿಕ್ಕಾಟ ಜೋರಾಗಿದ್ದೆ ಆದ್ರೆ ಜೆಲೆನ್ಸ್ಕಿ ಅನಾಥರಾಗ್ತಾರೆ. ಯುರೋಪ್ನಿಂದ ಉಕ್ರೇನ್ಗೆ ಸಪೋರ್ಟ್ ಸಿಗ್ತಾ ಇತ್ತಲ್ಲ, ಇದು 50 to 70% ಕಟ್ ಆಫ್ ಆಗಬಹುದು. ಅಂತಹ ಸಂದರ್ಭದಲ್ಲಿ ರಷ್ಯಾ ಈಸಿಯಾಗಿ ಉಕ್ರೇನನ್ನ ಕಬಳಿಸಿ ಬಿಡಬಹುದು. ವಿತೌಟ್ ಯುರೋಪ್ ಉಕ್ರೇನನ್ನ ಜೆಲೆನ್ಸ್ಕಿ ಒಂದೇ ಒಂದು ದಿನವೂ ಕೂಡ ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಕಾರಣಗಳಿಂದ ಜೆಲೆನ್ಸ್ಕಿ ಕೂಡ ಒತ್ತಡದಲ್ಲಿದ್ದಾರಲ್ಲ, ಹೀಗಾಗಿ ರಷ್ಯಾ ಜೊತೆಗೆ ಡೀಲ್ಗೆ ಮುಂದಾಗಿದ್ದಾರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮಿತ್ರರೇ, ಅಬುಧಾಬಿ ಮೀಟಿಂಗ್ ನಲ್ಲಿ ಏನೋ ಒಂದು ನಿರ್ಧಾರ ಆಗೇ ಆಗತ್ತೆ. ಬಹುತೇಕರ ಅಭಿಪ್ರಾಯ ಏನು ಕೇಳಿದ್ರೆ ಯುದ್ಧ ಕೊನೆ ಆಗತ್ತೆ ಅಂತ. ಮಿತ್ರರೇ, ಯುದ್ಧ ಕೊನೆಯಾಗುವಂತಹದ್ದು ಭಾರತದ ಪಾಲಿಗೆ ಬಹಳ ಮುಖ್ಯವಾಗುತ್ತೆ. ಯಾಕೆ ಅಂತಂದ್ರೆ ಈಗಾಗಲೇ ನಮ್ಮದಲ್ಲದಂತಹ ಯುದ್ಧಕ್ಕೆ ನಾವು ಪೆಟ್ಟು ತಿಂತಾ ಇದ್ದೀವಿ, ನಮ್ಮ ಆರ್ಥಿಕತೆಗೆ ಹೊಡೆತ ಬೀಳ್ತಾ ಇದೆ. ಟ್ರಂಪ್ ಈ ಯುದ್ಧದ ಕಾರಣದಿಂದಾಗಿ ಭಾರತದ ಮೇಲೆ ಹೆಚ್ಚುವರಿ ಟ್ಯಾರಿಫ್ ಹಾಕಿದ್ದಾರೆ, ಭಾರತದ ವ್ಯಾಪಾರ ಹೊಡೆತ ತಿಂತಾ ಇದೆ. ರಷ್ಯನ್ ಆಯಿಲ್ ಖರೀದಿ ಮಾಡೋದಕ್ಕೆ ಅಮೆರಿಕ ತಗಾದೆ ತೆಗಿತಾ ಇದೆ, ಕೆಲ ಸ್ಯಾಂಕ್ಷನ್ಸ್ಗಳನ್ನು ಕೂಡ ಭಾರತ ಎದುರಿಸ್ತಾ ಇದೆ. ಭಾರತಕ್ಕೆ ಬರಬೇಕಾದಂತಹ ರಷ್ಯಾದ ಶಸ್ತ್ರಾಸ್ತ್ರಗಳು ಡಿಲೇ ಆಗ್ತಾ ಇದ್ದಾವೆ. ಇಂತಹ ಸನ್ನಿವೇಶದಲ್ಲಿ ಯುದ್ಧ ಕೊನೆ ಆಗಿದ್ದೇ ಆದರೆ ಭಾರತಕ್ಕೆ ಈ ಎಲ್ಲಾ ತಲೆಬಿಸಿಗಳು ಕೂಡ ಒಮ್ಮೆಗೆ ತಪ್ಪುತ್ತೆ. ಮಿತ್ರರೇ, ಅಬುಧಾಬಿ ಮೀಟಿಂಗ್ ನಲ್ಲಾಗುವಂತಹ ಡೆವಲಪ್ಮೆಂಟ್ಗಳ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ